ಅವಿರೋಧವಾಗಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಆಯ್ಕೆ. ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಕಂಕನವಾಡಿ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ಇಂದು ಚುನಾವಣೆ ನಡೆಯಿತು. ತಾಲೂಕಾ ದಂಡಾಧಿಕಾರಿಗಳು ಹಾಗೂ ಚುನಾವಣಾ ಅಧಿಕಾರಿಗಳಾದ ಸುರೇಶ್ ಮುಂಜಿ ಇವರು ನೇತೃತ್ವದಲ್ಲಿ ಕಂಕನವಾಡಿ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಚುನಾವಣೆಯು ಸುವ್ಯವಸ್ಥಿತ ಶಾಂತಿಯುತವಾಗಿ ತೆರೆ ಕಂಡಿತು. ಕಂಕನವಾಡಿ ಪಟ್ಟಣ ಪಂಚಾಯಿತಿಯು ಒಟ್ಟು 17 ವಾರ್ಡ್ಗಳನ್ನು ಹೊಂದಿದ್ದು, ಇದರ ಪೈಕಿ 17 ಸದಸ್ಯರನ್ನ ಒಳಗೊಂಡಿರ್ತಕ್ಕಂತ ಪಟ್ಟಣ ಪಂಚಾಯಿತಿಯಾಗಿದೆ. ಅಧ್ಯಕ್ಷ ಸ್ಥಾನವು ಜಿಎಂ ಕೆಟಗೇರಿಯನ್ನು ಹೊಂದಿದ್ದು, ಉಪಾಧ್ಯಕ್ಷ ಸ್ಥಾನವು ಹಿಂದುಳಿದ ವರ್ಗಕ್ಕೆ ಮೀಸಲಿದ್ದು, ಅದರಂತೆ ಈ ಸಂದರ್ಭದಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಪ್ರಕಾಶ್ ಹುಕ್ಕೇರಿ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ರಾಮ್ ನಾಯಕ್ ಅವರು ನಾಮಿನೇಷನ್ ಮಾಡಿದ್ದು, ಮತ್ತೆ ಯಾವ ಅಭ್ಯರ್ಥಿಗಳಿಂದ ನಾಮಿನೇಷನ್ ಅರ್ಜಿಗಳು ಬರದೇ ಇದ್ದ ಕಾರಣಕ್ಕೆ ಚುನಾವಣಾ ಅಧಿಕಾರಿಗಳು 1 ಗಂಟೆಗಳವರೆಗೆ ಕಾಯ್ದು ಪ್ರಕಾಶ್ ಹುಕ್ಕೇರಿ ಅವರನ್ನ ಅಧ್ಯಕ್ಷರೆಂದು ಹಾಗೂ ರಾಮ್ ನಾಯಕ್ ಉಪಾಧ್ಯಕ್ಷರೆಂದು ಅಧಿಕೃತವಾಗಿ ಘೋಷಿಸಿದರು. ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಪ್ರಕಾಶ್ ಹುಕ್ಕೇರಿ ಮಾತನಾಡಿ, ನಮ್ಮ ಕಂಕನವಾಡಿ ಪಟ್ಟಣ ಪಂಚಾಯಿತಿಯನ್ನ ಅಭಿವೃದ್ಧಿಯ ಕಾರ್ಯಗಳನ್ನ ಕೈಗೊಳ್ಳುವುದರ ಮುಖಾಂತರ ಮಾದರಿ ಪಟ್ಟಣ ಪಂಚಾಯಿತಿಯನ್ನಾಗಿ ಮಾಡುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ತಾಲೂಕಾ ದಂಡಾಧಿಕಾರಿಗಳಾದ ಸುರೇಶ್ ಮುಂಜಿ, ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿಗಳಾದ ಇಂದುಮತಿ ಶಿಂಗೆ, ವಿವೇಕ್ ರಾವ್ ಪಾಟೀಲ್, ಮಾಜಿ ಎಂಎಲ್ಸಿ, ಶಾಸಕರು ದುರ್ಯೋಧನ್ ಐಹೊಳೆ, ಅಪ್ಪಸಾಬ್ ಬ್ಯಾಕೋಡೆ, ಶೇಖರ್ ಕಣದಾಳೆ, ಹಾಲಪ್ಪ ಹುಕ್ಕೇರಿ, ಕೆಬಿ ದೇವಲಂ, ಮಹಾದೇವ್ ಗದಾಡಿ, ಲಕ್ಷ್ಮಣ್ ಮಚ್ಚಣ್ಣವರ್, ವಿಠಲ್ ಹುಕ್ಕೇರಿ ಹಾಗೂ ಊರಿನ ಗಣ್ಯರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ರಮೇಶ್ ಕಾಂಬ್ಳೆ, SP7 ನ್ಯೂಸ್ ಕನ್ನಡ, ಚಿಕ್ಕೋಡಿ. 17 ಜನ ಕೂಡಿಕೊಂಡು ಇವತ್ತು ನನ್ನನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ದಕ್ಕೆ ಎಲ್ಲ ನನ್ನ ಕಂಕನವಾಡಿಯ ಸರ್ವ ಪಟ್ಟಣ ಪಂಚಾಯಿತಿಯ ಸದಸ್ಯರಿಗೂ ನಾನು ಇವತ್ತು ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ಇವತ್ತಿನ ದಿವಸ ಈ ನನ್ನ ಕಂಕನವಾಡಿಯ ಎಲ್ಲ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರಮಿಸುತ್ತಾ, ಇವತ್ತಿನ ಎಲ್ಲ ನನ್ನ ಆಯ್ಕೆ ಮಾಡಿದಂಥ MLA ಸಾಹೇಬರು, ವಿವೇಕ್ ರಾವಣ್ಣ ಪಾಟೀಲ್ ಅವರು ಹಾಗೂ ಎಲ್ಲ 17 ಜನ ಶಾಸಕ ಮೆಂಬರು ಕೂಡಿಕೊಂಡು ಇವತ್ತಿನ ದಿವಸ ನಮ್ಮನ್ನು ಅವಿರೋಧವಾಗಿ ಆಯ್ಕೆ ಮಾಡಿದಂಥ ಎಲ್ಲರಿಗೂ ಕೃತಜ್ಞತೆ ಮತ್ತೊಮ್ಮೆ ಸಲ್ಲಿಸುತ್ತಾ, ಇವತ್ತಿನ ಈ ನಮ್ಮ ಪಟ್ಟಣ ಕಂಕನವಾಡಿ ಪಟ್ಟಣವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಎಲ್ಲ ರೀತಿಯ ಎಲ್ಲ ಸದಸ್ಯರ ಸಹಕಾರ, ಎಲ್ಲ ರೀತಿಯ ಎಲ್ಲ ಸಾರ್ವಜನಿಕರ ಸಹಕಾರದಿಂದ ನಾವೊಂದು ಕಂಕನವಾಡಿಯ ಒಂದು ಅಭಿವೃದ್ಧಿಯನ್ನು ಪಡಿಸ್ತಾ ಇದ್ದೇವೆ ಅಂತೇಳಿ ಈ ಮೂಲಕ ನಾವು ಈ ಸಮಯದಲ್ಲಿ ಹೇಳ ಬಯಸಿದ್ದೇನೆ. ಅದೇ ರೀತಿ ಎಲ್ಲ ಸದಸ್ಯರನ್ನ ಒಗ್ಗೂಡಿಸಿ ಎಲ್ಲರನ್ನೂ ಒಂದು ವಿಶ್ವಾಸಕ್ಕೆ ತೆಗೆದುಕೊಂಡು ಇವತ್ತಿನ ಕಂಕನವಾಡಿಯ ಗ್ರಾಮವನ್ನು ಅಭಿವೃದ್ಧಿ ಅಂತ ಕೊಂಡೊಯ್ತೀನಿ ಅಂತ ನಾನು ಒಂದು ಭರವಸೆಯನ್ನು ಕೊಡ್ತಾ ಇದ್ದೀನಿ ಇಂಥ ಸಮಯದಲ್ಲಿ. ಅದೇ ಕಾರಣಕ್ಕಾಗಿ ಇವತ್ತು ಎಲ್ಲ ನಮ್ಮ ಕಾರ್ಯಕರ್ತರು, BJP ಕಾರ್ಯಕರ್ತರು ಎಲ್ಲರೂ ಇವತ್ತು ಕೂಡಿ ನಮಗೆ ಒಂದು ಒಳ್ಳೆಯ ನಮ್ಮ ಅವಿರೋಧವಾಗಿ ಆಯ್ಕೆ ಮಾಡಿದಂಥ ಎಲ್ಲ ಕಾರ್ಯಕರ್ತರಾತು, ಎಲ್ಲ ಮುಖಂಡರಿಗೂ ಹಾಗೂ ಎಲ್ಲ ಸದಸ್ಯರಿಗೂ ಮತ್ತೊಮ್ಮೆ ನಾನು ಕೃತಜ್ಞತೆ ಹೇಳ್ತಾ ಇದ್ದೀನಿ. ಅದೇ ರೀತಿ ಇವತ್ತು ಒಂದು ಕಂಕನವಾಡಿ ಗ್ರಾಮವನ್ನು ಅಭಿವೃದ್ಧಿ ಮಾಡ್ತೀನಿ ಅಂತೇಳಿ ಇವತ್ತಿನ ಮತ್ತೊಮ್ಮೆ ಭರವಸೆಯನ್ನು ಕೊಡ್ತಾ ಇದ್ದೀನಿ. ಹೆಚ್ಚಿನ ಪ್ರಾಮುಖ್ಯತೆ ಯಾವ ಕೆಲಸ? ಹೆಚ್ಚಿನ ಪ್ರಾಮುಖ್ಯತೆ ನಮ್ಮಲ್ಲಿ ರೋಡ್ಗಳಿಲ್ಲ, ಸ್ವಲ್ಪ ರೋಡ್ಗಳು ಕೆಟ್ಟಿದ್ದಾವೆ. ರೋಡ್ಗಳು ಮತ್ತು ನೀರಾವರಿ, ಶಿಕ್ಷಣಕ್ಕೆ ಮೊದಲ ಆದ್ಯತೆಯನ್ನು ಕೊಡ್ತಾ ಇದ್ದೇವೆ. ಶಿಕ್ಷಣ ಮತ್ತು ರಸ್ತೆ ಎಲ್ಲ ಕಾರ್ಯಕ್ರಮ ಎಲ್ಲ ಒಂದೇ ನಾನು ಅನ್ನೋಕ್ಕೆ ಬರೋದಿಲ್ಲ. ಪ್ರತಿಯೊಂದಕ್ಕೆ ಅಭಿವೃದ್ಧಿಗೆ ಎಲ್ಲ ಕಾರ್ಯಗಳಿಗೆ ಹೆಚ್ಚಿನ ಒತ್ತನ್ನು ನಾವು ಶಿಕ್ಷಣವನ್ನು ಕೊಡೋಣ, ಅಭಿವೃದ್ಧಿ ಮಾಡೋಣ ನಮ್ಮ ಗ್ರಾಮವನ್ನು ಅಂತ ಹೇಳ್ಕೊಂತ ನಾವು ಇವತ್ತಿನ ಕಾರ್ಯಕ್ರಮವನ್ನು ಇವತ್ತು ಎಲ್ಲ ಮಿತ್ರ ನಿಮ್ಮ ಎಲ್ಲ ಪತ್ರಕರ್ತರಿಗೂ ಎಲ್ಲರಿಗೂ ಇವತ್ತಿನ ಈ ನಮ್ಮ ಅವಿರೋಧ ಆಯ್ಕೆ ಎಲ್ಲರಿಗೂ ಬಂದಂಥ ಎಲ್ಲರಿಗೂ ನಾವೊಂದು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈಗ ಬಂದೋಗಪ್ಪ ಹಾರು ಎಲ್ಲ 14 ನಡಿ.